ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನಾಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ನಲ್ಲಿ? ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿದ್ದವರು ಮೊದಲ ಹಂತದಲ್ಲೇ ಸಂಪುಟಕ್ಕೆ ಬಂದುಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಜೊತೆ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವು ನಾಯಕರು ಡಿ ಕೆ ಶಿವಕುಮಾರ್ ಜೊತೆ ಕಳೆದ 10-15 ವರ್ಷಗಳಿಂದ ನಿಂತ್ಕೊಂಡವರು. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದೇನು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಪ್ರಯತ್ನ ಮಾಡ್ತಾಯಿದ್ರು, ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ದರು. ಹೌದು. ಆದರೆ ನನಗನ್ಸುತ್ತೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ದೃಷ್ಟಿಯಿಂದ ಲಕ್ಷ್ಮಣ್ ಸವದಿಯವರನ್ನು ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥ ಒತ್ತಡ ಏನು ಡಿ ಕೆ ಶಿವಕುಮಾರ್ ಮೇಲಿತ್ತು. ಆಗ ಐದರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಲಕ್ಷ್ಮಣ್ ಸವದಿ ಅಂತಕ್ಕಂಥದ್ದು ಬಂದಾಗ ಜಿಲ್ಲೆಯ ರಾಜಕಾರಣದ ದೃಷ್ಟಿಯಿಂದ ಕೂಡ ಲಕ್ಷ್ಮಣ್ ಸವದಿಯವರನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಲಕ್ಷ್ಮಣ್ ಸವದಿಯವರನ್ನು ತೆಗೆದುಕೊಂಡರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗದೇ ಇದ್ದಿದ್ದು ಡೆಫಿನೆಟ್ಲಿ ಹುಬ್ಬುಗಳನ್ನು ಮೇಲೇರಿಸುತ್ತೆ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಕಾಂಗ್ರೆಸ್ನಲ್ಲಿ 2018ರಲ್ಲಿ ಗೆದ್ದ ನಂತರ ಲಿಂಗಾಯತರಲ್ಲಿ ಒಬ್ಬ ಮಹಿಳಾ ನಾಯಕಿಯಾಗಿ ಗುರುತಿಸ್ಕೊಳ್ಳಿಕ್ಕೆ ಶುರು ಮಾಡಿದರು. ಎಕ್ಸಾಕ್ಟ್ಲಿ ಏನಾಯಿತು ಅಂತಕ್ಕಂಥದ್ದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಬೇಕು, ಅಥವಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಬೇಕು, ಹೈಕಮಾಂಡ್ನ ನಾಯಕರು ಹೇಳಬೇಕು. ಯಾಕಂದರೆ ಹಾರ್ಸಸ್ ಮೌತ್ನಿಂದ ಕೇಳದೆ ಇಲ್ಲಿಯವರೆಗೆ ಆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ನಿಶ್ಚಿತವಾಗಿ ಬಂದಿಲ್ಲ. ಯಾಕಂದರೆ ಮಹಿಳಾ ಕೋಟಾ ಅಂದಾಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಒಳಗಡೆ ಬರ್ತಾರೆ ಅಂತಕ್ಕಂಥದ್ದಿತ್ತು. ಏನು 5-6 ಜನ ಶಾಸಕಿಯರಿದ್ದಾರೆ, ಅವರಲ್ಲಿ ನೋಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ ಅಂತಕ್ಕಂಥ. ಬಟ್ ಇವತ್ತು ಅವ್ರು ಮಾತಾಡಿದ್ದು ನೋಡ್ರೆ ಆಸೆನೂ ಬಿಟ್ಟಂಗಿದೆ ಅವರು. ಡೆಫಿನೆಟ್ಲಿ ಇವತ್ತವ್ರು ಮಾತನಾಡಿದ್ದು ಅನೇಕ ಬಾರಿ ಹಿಂಗಾಗತ್ತೆ. ಕುರ್ಚಿ ಕಳ್ಕೊಂಡಾಗ ಮನುಷ್ಯ ಜಾಸ್ತಿ ಫಿಲಾಸಫಿಕಲ್ ಆಗ್ತಾರೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತಾಡ್ತಿದ್ದಾರೆ. ಬಟ್ ಎಲ್ಲೂ ಕೂಡ ಹೈಕಮಾಂಡನ್ನು ದೂರೋದಾಗಲಿ ರಾಜ್ಯ ನಾಯಕರನ್ನು ದೂರೋದಾಗಲಿ ಮಾಡಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಅಥವಾ ಜಾರಕಿಹೊಳಿ ಬಣದ ಮೇಲೆ ಹಾಕೋದಾಗಲಿ ಅದನ್ನು ಕೂಡ ಮಾಡಿಲ್ಲ. ಬಟ್ ಎಕ್ಸಾಕ್ಟ್ಲಿ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಏನು ಡಿ ಕೆ ಶಿವಕುಮಾರ್ ಅವ್ರದ್ದು ಲಕ್ಷ್ಮೀ ಹೆಬ್ಬಾಳ್ಕರನ್ನು ದೂರ ಇಟ್ಟು ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ಅವರನ್ನು ಮಾತ್ರ ಬೆಳಗಾವಿ ಜಿಲ್ಲೆಯಿಂದ ತೆಗೆದುಕೊಳ್ಳಲಿಕ್ಕೆ ಅಂತಕ್ಕಂಥದ್ದು ಹಾರ್ಸಸ್ ಮೌತ್ನಿಂದಲೇ ಗೊತ್ತಾಗಬೇಕಾಗತ್ತೆ. ನಾನಾ ಥರದ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ಗಳ ಬಗ್ಗೆ ಹೊರಗಡೆ ಚರ್ಚೆ ಆಗುತ್ತೆ ವಿನಃ ಎಕ್ಸಾಕ್ಟ್ಲಿ ಇದೇ ಕಾರಣಕ್ಕೋಸ್ಕರ ಕೈ ಬಿಟ್ಟರು. ಆದರೆ ಈಗ ನೋಡಿ, ನಾಗೇಂದ್ರರ ರಾಜೀನಾಮೆಯನ್ನು ತೆಗೆದುಕೊಳ್ಳುತ್ತಾ ಇರೋದಕ್ಕೆ ಡಿ ಕೆ ಶಿವಕುಮಾರ್ ತೋರಿಸ್ತಾ ಇರೋ ಉತ್ಸುಕತೆಯನ್ನು ಗಮನಿಸಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪುಟಕ್ಕೆ ಬರೋದು ಕಷ್ಟ ಅಂತ ಸ್ಪಷ್ಟವಾಗ್ತಾ ಇದೆ. ಓನ್ಲಿ ಸಿಂಗಲ್ ನೇಮ್ ಮಹಿಳಾ ಒಬ್ಬರು ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ಳೋದಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ರಂಟ್ ರನ್ನರ್ ಆಗ್ತಾಯಿದ್ರು. ಆದರೆ ನಾಗೇಂದ್ರರ ರಾಜೀನಾಮೆಗೆ ತೋರಿಸ್ತಾ ಇರತಕ್ಕಂಥ ಉತ್ಸುಕತೆ ಏನಿದೆ ಅದು ಸ್ಪಷ್ಟವಾಗಿ ಹೇಳುತ್ತೆ, ಅಲ್ಲೇ ತುಕಾರಾಮ್ ಪತ್ನಿಯನ್ನು ತೆಗೆದುಕೊಳ್ಬೇಕು, ಸಿದ್ದರಾಮಯ್ಯನವ್ರನ್ನ ಮನವೊಲಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಜಾಸ್ತಿ ಇದ್ದಂಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಮಾರುತೇಶ್ ಹೇಳಿದಂತೆ ಒಕ್ಕಲಿಗರೊಬ್ಬರ ರಾಜೀನಾಮೆಯನ್ನು ತೆಗೆದುಕೊಂಡು ಬಿಡ್ತಾರ, ಅದು ಡಿ ಕೆ ಶಿವಕುಮಾರ್ ಒಂದು ವೇಳೆ ಅಂದ್ಕೊಂಡ್ರೆ ಆ ರಾಜೀನಾಮೆಯನ್ನು ತೆಗೆದುಕೊಳ್ಬೋದು. ಬಟ್ ಅದರಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ. ನೀವು ಕೇವಲ ಕೃಷ್ಣಪ್ಪ ಅವರನ್ನು ಅಕಾಮಿಡೇಟ್ ಮಾಡುವುದಕ್ಕೋಸ್ಕರ ಬಾಲಕೃಷ್ಣನೋ ಯಾರ್ದೋ ರಾಜೀನಾಮೆ ತೆಗೆದುಕೊಂಡ್ರೆ ಇಲ್ಲಿ ಸರಿ ಮಾಡೋಕ್ಕೆ ಹೋಗಿ ಅಲ್ಲಿ ಮುನ್ಸ್ಕೊಳ್ತಾರೆ. ಅದಕ್ಕೆ ರಾಜಕಾರಣಿಗಳು ಯಾವತ್ತಿಗೂ ಒಂದು ಅವರ ನಿರ್ಣಯಗಳಲ್ಲಿ ಒಂದಿರುತ್ತೆ, ಲಾರ್ಜರ್ ನಷ್ಟ ಯಾವುದು, ಲಾರ್ಜರ್ ಲಾಭ ಯಾವುದು. ನನ್ನ ಜೊತೆ ಯಾರು ನಿಂತ್ಕೊಂಡಿದ್ರು, ನನ್ನ ಜೊತೆ ಯಾರು ನಿಂತ್ಕೊಂಡಿರಲಿಲ್ಲ. ಈಗ ಕೃಷ್ಣಪ್ಪ ಮತ್ತು ಡಿ ಕೆ ಶಿವಕುಮಾರ್ ಒಂದು ಪೇಜ್ನಲ್ಲಿ ಇಲ್ಲೇ ಇಲ್ಲ, ಭಾಳ ಹಿಂದಿದ್ರಂತೆ, ಈಗಂತರೂ ಇಲ್ಲೇ ಇಲ್ಲ. ಅವರು ಬಾಲಕೃಷ್ಣ JDSನಿಂದ ಬಂದಿದ್ದೇ ಡಿ ಕೆ ಶಿವಕುಮಾರನ್ನ ನಂಬಿಕೊಂಡು. ಈಗ ಬಾಲಕೃಷ್ಣರನ್ನ ಕೈ ಬಿಟ್ಟು ಇನ್ನೊಬ್ಬರನ್ನ ತೆಗೆದುಕೊಳ್ಳಿಕ್ಕೆ ಹೋದರೆ ಮುಂದಿನ ಹಂತದಲ್ಲಿ ಆ ಜಿಲ್ಲೆಯಲ್ಲಿ ಬಾಲಕೃಷ್ಣ ಮುನ್ಸ್ಕೊಳ್ಳೋದು ಸರ್ವೇ ಸಾಮಾನ್ಯ, ರಾಜೀನಾಮೆ ಕೊಡಿಸಿದ್ರೆ. ಕರೆಕ್ಟ್. ಹೌದು ಹೌದು, ಡೆಫಿನೆಟ್ಲಿ ಅಲ್ವಾ? ಹೌದು. ಸೊ ರಾಜಕಾರಣಿಗಳು ಇಲ್ಲ ನನ್ನ ಬೆಂಬಲಿಗ ಮುನ್ಸ್ಕೊಳ್ಳಿ, ಇವರನ್ನು ಸರಿ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಬಟ್ ಲಾರ್ಜರ್ ದೃಷ್ಟಿಯಿಂದ ಸಿದ್ದರಾಮಯ್ಯನವ್ರನ್ನ ಮನವೊಲಿಸೋದು ಡಿ ಕೆ ಶಿವಕುಮಾರ್ಗೆ ಅನಿವಾರ್ಯತೆ ಇದೆ. ಪೊಲಿಟಿಕ್ಸ್ ಅದು ಕರೆಕ್ಟ್. ಪೊಲಿಟಿಕಲಿ ಸಿದ್ದರಾಮಯ್ಯನವ್ರನ್ನ ಈ ರೀತಿ ಅಸಮಾಧಾನದಲ್ಲಿಟ್ಟು ಅವ್ರು ದಿನಕ್ಕೊಂದು ಟ್ವೀಟ್ ಮಾಡೋದು, ದಿನಕ್ಕೊಂದು ಭಾಷಣ ಮಾಡೋದು ಮಾಡಿದರೆ ಡಿ ಕೆ ಶಿವಕುಮಾರ್ ಏನೇನು ಪ್ರಯತ್ನ ಮಾಡಬೇಕು ಅಂತಿದ್ದಾರೆ 28ರ ದೃಷ್ಟಿಯಿಂದ, ಅದು ಇನ್ನೊಂದು ಕಡೆ ಆ ಪ್ರಯತ್ನಕ್ಕೆ ನಷ್ಟ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಿಂದ ಈಗ ಪಂಡೋರಾ ಬಾಕ್ಸ್ ಓಪನ್ ಮಾಡ್ತಾರಾ ಅಥವಾ ಸಿದ್ದರಾಮಯ್ಯನವ್ರನ್ನ ಮನವೊಲಿಸೋದು, ಮಹಿಳೆಯರನ್ನೊಬ್ಬರನ್ನ ಕ್ಯಾಬಿನೆಟ್ ತೆಗೆದುಕೊಳ್ಳೋದು, ಇಷ್ಟೇ ಮಾಡ್ತಾರಾ? ಒಬ್ಬರನ್ನೇ ಮಾಡಿದರೆ ನನಗನ್ಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಲ್ ಡೆಫಿನೆಟ್ಲಿ ಬಿ ಎ ಫ್ರಂಟ್ ರನ್ನರ್. ಕರೆಕ್ಟ್. ಬಟ್ ನಾಗೇಂದ್ರರ ರಾಜೀನಾಮೆ ದೃಷ್ಟಿಯಿಂದ ನೋಡಿದಾಗ ಕ್ಯಾಬಿನೆಟ್ಗೆ ಬರಬಹುದು ಅನ್ನುವ ಆಸೆ ಇನ್ನೂ ಲಕ್ಷ್ಮೀ ಹೆಬ್ಬಾಳ್ಕರಲ್ಲಿ ಇದ್ದಾಗ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರಂತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದೊಂದು ಆಸೆ ಇತ್ತು, ಅವ್ರು ಆಗಿದ್ದಾರೆ, ಇನ್ನೇನು ನಾವು ಬಂದರು ಅಷ್ಟೇ ಬಿಟ್ಟರು ಅಷ್ಟೇ ಅಂತ.
ಸಾಧ್ಯತೆ ಕ್ಷೀಣ ಆಗ್ತಾ ಹೋದಂತೆ ಅವರು ಸಿದ್ದರಾಮಯ್ಯನವ್ರ ಹತ್ರನೂ ಹೋಗಿದ್ರಂತೆ. ಅಜಿತ್ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಮಹತ್ವಾಕಾಂಕ್ಷಿ ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷಿ ಇಲ್ಲಂದರೆ ಅವ್ರು ಬರಲೇಬಾರದು ರಾಜಕಾರಣಕ್ಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆ ರೀತಿಯ ಮಹತ್ವಾಕಾಂಕ್ಷಿ ರಾಜಕಾರಣಿ, ಅವ್ರಿಗೆ ಆಂಬಿಷನ್ಸ್ಗಳಿವೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯದ ವಾತಾವರಣದಲ್ಲಿ ತಾನು ಮಂತ್ರಿ ಆಗೋದು ಕಷ್ಟ ಇದೆ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅರಿವಾಗಿದೆ. ಮತ್ತು ಇವತ್ತು ಈಗ ನೀವು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗಿದ್ದಿಲ್ಲ ಅಂದರೆ ಅವ್ರು ಡೆಫಿನೆಟ್ಲಿ ಅವ್ರ ಕಡೆ ಬಂದು ಏನೋ ಮಾತಾಡ್ತಿದ್ರು. ಕರೆಕ್ಟ್. ಬಟ್ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವಾಗ ನೀವು ದೂರನ್ನು ಹೇಳೋದಾದರೂ ಯಾರಿಗೆ ಹೇಳಬೇಕು, ಏನಂದು ಹೇಳಬೇಕು? ಆ ಕಾರಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾಸ್ತಿ ಫಿಲಾಸಫಿಕಲ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಎಸ್, ಮುಂದಿನ ಸುದ್ದಿಗೆ ಹೋಗೋಣ. ಆಮೇಲೆ ಅಜಿತ್, ಎಸ್ ಪ್ರಶಾಂತ್, ಅನೇಕ ಬಾರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅರಿವಾಗ್ತಿರ್ಬೋದು. ಲಕ್ಷ್ಮಣ್ ಸವದಿ ಅವರನ್ನ ತೆಗೆದುಕೊಂಡು ಬರುವಾಗ ಏನು ಉತ್ಸುಕತೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಹಿಸಿದ್ರು, ಅದೇ ಇವತ್ತು ನನಗೆ ಮುಳುವಾಯಿತು ಅನ್ನೋದು ಅವ್ರಿಗೆ ಅರಿವಾಗ್ತಿರ್ಬೋದು. ಆಗ ಜಾರಕಿಹೊಳಿ ವಿರುದ್ಧ ತೊಡೆ ತಟ್ಟಲಿಕ್ಕೆ ಒಬ್ಬ ಲಿಂಗಾಯತ ನಾಯಕ ಇದ್ದಾರೆ ಅಂತ ಕರ್ಕೊಂಡು ಬಂದರು ಅವರು, ಹೌದು, ಲಕ್ಷ್ಮಣ್ ಸವದಿ ಅವರನ್ನು. ಬಟ್ ಇವತ್ತು ಲಕ್ಷ್ಮಣ್ ಸವದಿ ಅವರನ್ನು ಮಂತ್ರಿ ಮಾಡುವ ಅನಿವಾರ್ಯತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾಕ್ ಸೀಟಿಗೆ ಹೋದರು. ಬಟ್ ಲಕ್ಷ್ಮಣ್ ಸವದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈಕ್ವೇಷನ್ಸ್ ಹೆಂಗಿದಾವೆ ಈಗ? ಅಜಿತ್, ರಾಜಕಾರಣದಲ್ಲಿ ಇಕ್ವೇಷನ್ಸ್ಗಳು ಹಿಂಗೆ ಇರ್ತವೆ ಅಂತಕ್ಕಂಥದ್ದೇನು ಸ್ಪಷ್ಟ ಇರಲ್ಲ. ನೀವು ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಈಗ ಜಾರಕಿಹೊಳಿ ಮತ್ತು ಚಂದ್ರರಾಜ್ ಹಟ್ಟಿಹೊಳಿ DCC ಬ್ಯಾಂಕ್ ಇಲೆಕ್ಷನ್ಸ್ನಲ್ಲಿ ಒಟ್ಟಿಗೆ ಬಂದರು. ಹೌದು. ಈಗ ಲಕ್ಷ್ಮಣ್ ಸವದಿ ಜಾರಕಿಹೊಳಿ ಮುಂದೆ ಒಟ್ಟಿಗೆ ಬರ್ತಾರಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೈಡ್ಗೆ ಬೀಳ್ತಾರಾ, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಏನು ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಎಸ್, ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.